ನಿನ್ನೆ KKR ಅವರು LSG ಮೇಲೆ ಸಖತ್ ಡಾಮಿನೇಟ್ ಮಾಡಿ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆದ್ರು. ಇದು RCB ಗೆ ಪ್ಲೇ ಆಫ್ ರೂಟಿಗೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು. ಎಷ್ಟೋ ಜನ ಕೇಳ್ತಾ ಇದ್ರೆ ನೀವು ಹೆಂಗ್ ಅನಲೈಸ್ ಮಾಡ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತೀರಾ ಇವರೇ ವಿನ್ ಆಗ್ತಾರೆ ಅಂತ, ನಿಮಗೆ ಏನ್ ಕನ್ಸು ಬಿದ್ದಿರುತ್ತಾ ಅಂತ. ನಾನೆಲ್ಲೂ ಸುಮ್ನೆ ಪ್ರಿಡಿಕ್ಟ್ ಮಾಡಕ್ ಹೋಗಲ್ಲ, ಅಥವಾ ಬೇರೆ ಚಾನಲ್ ಅವರು ಹಿಂಗೆ ಪೋಸ್ಟ್ ಮಾಡೋರೆ ಅಂತ ಅದನ್ನ ತಂದು ಇಲ್ಲಿ ಹಾಕಲ್ಲ. ಕೆಲವೊಂದು ಫ್ಯಾಕ್ಟರ್ಸ್ ಇದೆ, ಲೈಕ್ ಹೋಮ್ ಗ್ರೌಂಡ್ ಆಗಿರಲಿ, ಪಿಚ್ ರಿಪೋರ್ಟ್, ಪಿಚ್ ಅನಾಲಿಸಿಸ್, ಬೋತ್ ಪ್ಲೇಯಿಂಗ್ 11, ದೇರ್ ಕರೆಂಟ್ ಫಾರ್ಮ್ಸ್, ರೆಕಾರ್ಡ್ ಅಗೇನ್ಸ್ಟ್ ಆಪೋಸಿಟ್ ಟೀಮ್, ಸಿಚುಯೇಷನ್ ಆಫ್ ದ ಟೀಮ್, ಆಮೇಲೆ ಟಾಸ್, ಇಷ್ಟೆಲ್ಲ ಅನಲೈಸ್ ಮಾಡಿಬಿಟ್ಟು ಒಂದು ಗಟ್ ಫೀಲಿಂಗ್ ಅಲ್ಲಿ ಇವರೇ ವಿನ್ ಆಗ್ತಾರೆ ಅಂತ ಹಾಕ್ತೇನೆ. ಕೆಲಸ ಲತ್ತೆ ಹೊಡಿಯುತ್ತೆ, ಏನ್ ಮಾಡಗೂ ಇಲ್ಲ. ಇವತ್ತು SRH ಇಸ್ ಟೇಕಿಂಗ್ ಆನ್ ಮುಂಬೈ ಇಂಡಿಯನ್ಸ್. ಇದಾಗ್ತಾ ಇರೋದು ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಲಾಸ್ಟ್ ಮ್ಯಾಚ್ ಮುಂಬೈ ಅವರು ಅಜ್ಜೀಬ KKR ಮುಂದೆ ಸೋತರು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮಗ ಈ ತರ ಸೋಲ್ತಾರೆ ಅಂತ. ಬಟ್ ಇವತ್ತು ಎಲ್ಲಾ ಟೀಮ್ ನ ಭವಿಷ್ಯ ಮುಂಬೈ ಇಂಡಿಯನ್ಸ್ ಕೈಯಲ್ಲಿದೆ. ಅವ್ರು ಇವತ್ತು ಸೋತ್ರೆ ಬೇರೆ ಟೀಮ್ ಎಲ್ಲ ಮಟಾಶ್, ಅವ್ರು ಇವತ್ತು ಗೆದ್ರೆ ಒಂಥರ ರೂಟ್ ಎಲ್ಲ ಕ್ಲಿಯರ್ ಆದಂಗ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಗೆದ್ರು ಮೇಲಂತೂ ಬರಕ್ಕಾಗಲ್ಲ, ಬಟ್ ಬೇರೆ ಟೀಮ್ಸ್ ಗೆ ಆದ್ರೂ ಸ್ವಲ್ಪ ಹೆಲ್ಪ್ ಮಾಡಬಹುದು. ಲಾಸ್ಟ್ ಇಯರ್ ನಾವು ಅವ್ರಿಗೆ ಪುಷ್ ಮಾಡ್ದಂಗೆ ಈ ವರ್ಷ ಅವ್ರು ನಮಗೆ ಪುಷ್ ಮಾಡ್ತಾರ ನೋಡುವ. ವಾಂಖೇಡೆ ಅಂತೂ ರೆಡ್ ಸಾಯಿಲ್ ಇರೋ ಪಿಚ್ ಆಗಿದೆ. ಟಾಸ್ ಗೆದ್ದು ಚೇಸಿಂಗ್ ತಗೊಳಕ್ಕೆ ನೋಡ್ತಾರೆ, ಜೊತೆಗೆ ಇಲ್ಲಿ ಡ್ಯೂ ಫ್ಯಾಕ್ಟರ್ ಬರುತ್ತೆ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 23 ಮ್ಯಾಚ್ ಅಲ್ಲಿ ಮುಂಬೈ ಅವರು 12 ಗೆದ್ದವ್ರೆ, ಹೈದರಾಬಾದ್ ಅವರು 10 ಗೆದ್ದವ್ರೆ. ಲಾಸ್ಟ್ ಟೈಮ್ ಅಂತೂ ಇವರಿಬ್ರು ಮುಖಾಮುಖಿ ಆದಾಗ SRH ಅವರಂತೂ ಬಡ್ದು ಬಾಯಿ ಹಾಕೊಂಡ್ಬಿಟ್ಟಿದ್ರು ಮುಂಬೈ ಅವ್ರನ್ನ. ಈ ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ 1 ರನ್ ಇಂದಾದ್ರೂ ಮುಂಬೈ ವಿನ್ ಆಗ್ಲೇಬೇಕು ಅನ್ಕೊಂತೀನಿ. ಸೊ ನಮ್ಮೆಲ್ಲರ ಸಪೋರ್ಟ್ ಇವತ್ತು MI ಕಡೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.